ಜನತೆಗೆ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು. ಏನಂದರೆ ಎಲ್ಲ ಕೆರೆ ಕಟ್ಟೆಗಳು ಮಳೆಯಾಗಿ ತುಂಬಿರೋದ್ರಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಳೆಯಾಗಿ ಬೆಳೆ ಆಗಿ ಜನ ಸಮೃದ್ಧಿಯಿಂದ ಇರಲಿ ಅಂತೇಳಿ ನಾನು ಸಮಸ್ತ ನಾಡಿನ ಜನತೆಯ ಪರವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ತಾಯಿ ಚಾಮುಂಡೇಶ್ವರಿ ಸಮಸ್ತ ನಾಡಿನ ಜನತೆಗೆ ಆಯುರಾರೋಗ್ಯ ಐಶ್ವರ್ಯ ಸಕಲ ಸಂಪತ್ತನ್ನು ಕೊಡಲಿ ಅಂತೇಳಿ ಮತ್ತೊಮ್ಮೆ ನಾನು ನಾಡಿನ ಜನತೆಗೆ ಶುಭಾಶಯವನ್ನು ಕೋರುತ್ತೇನೆ. ಸಮಸ್ತ ನಾಡಿನ ಜನತೆಗೆ ಸ್ಟಾರ್ಟ್ ಮಾಡಲಾ? 1610ನೇ ಇಸ್ವಿನಲ್ಲಿ ರಾಜ ಒಡೆಯರವರು ಶ್ರೀರಂಗಪಟ್ಟಣದಲ್ಲಿ ದಸರಾ ಹಬ್ಬವನ್ನು ಆಚರಿಸೋಕ್ಕೆ ಶುರು ಮಾಡಿದ್ರು. ಅದಕ್ಕೆ ಮೊದಲು ವಿಜಯನಗರದಲ್ಲಿ ಮಾತ್ರ ದಸರಾ ಹಬ್ಬ ವಿಜೃಂಭಣೆಯಿಂದ ನಡೀತಾ ಇತ್ತು. 1610ನೇ ಇಸ್ವಿ ಅಷ್ಟೊತ್ತಿಗೆ ವಿಜಯನಗರ ಸಾಮ್ರಾಜ್ಯ ಪತನಗೊಳ್ಳುವ ಎಲ್ಲ ಲಕ್ಷಣ ಇರೋದ್ರಿಂದ ಇವರು ವಿಜಯನಗರ ಸಾಮ್ರಾಜ್ಯದಿಂದ ಸಾಮಂತರು ಬೇರೆಯಾಗಿ ಶ್ರೀರಂಗಪಟ್ಟಣದಲ್ಲಿ ದಸರಾ ಆಚರಣೆ ಮಾಡಿದ್ರು. ಮೊದಲು ಸುಮಾರು 200 ವರ್ಷಗಳ ಕಾಲ ಒಡೆಯರ ಮನೆತನ ಶ್ರೀರಂಗಪಟ್ಟಣದಲ್ಲೇ ನೆಲೆಸಿದ್ದು. ರಣಧೀರ ಕಂಠೀರ ಅವರಿಂದ ಹಿಡಿದು ಚಿಕ್ಕ ದೇವರಾಜ ಒಡೆಯರಿಂದ ಹಿಡಿದು ಎಲ್ಲ ಶ್ರೀರಂಗಪಟ್ಟಣದಲ್ಲೇ ನೆಲೆಸಿದ್ದು. ಟಿಪ್ಪು ಸುಲ್ತಾನ್ ಅವಧಿನಲ್ಲಿ ಮತ್ತು ಹೈದರಾಲಿ ಅವಧಿನಲ್ಲಿ ಸ್ವಲ್ಪ ಅವರು ದಸರಾಕ್ಕೆ ಅಷ್ಟು ಮಾನ್ಯತೆ ಕೊಟ್ಟಿರಲಿಲ್ಲ. ನಂತರ ಯಾವಾಗ ಟಿಪ್ಪು ಸುಲ್ತಾನ್ 1799ರಲ್ಲಿ ಬ್ರಿಟಿಷರಿಂದ ಸೋತು ಯುದ್ಧದಲ್ಲಿ ಹತ್ಯೆ ಆಗ್ತಾರೆ, ಅದಾದ ನಂತರ ಮುಮ್ಮಡಿ ಕೃಷ್ಣರಾಜ ಒಡೆಯರ್ಗೆ ಬ್ರಿಟಿಷ್ನವರು ಪಟ್ಟ ಕಟ್ತಾರೆ. ಆವಾಗ ಹಬ್ಬವನ್ನು ಮೈಸೂರಿಗೆ ಶಿಫ್ಟ್ ಮಾಡ್ಕೋತಾರೆ. ಒಡೆಯರ ಮನೆ ತಂದವರು ಮೈಸೂರಿಗೆ ಶಿಫ್ಟ್ ಮಾಡ್ತಾರೆ. ಸೊ 1800ನೇ ಇಸ್ವಿಯಿಂದ ಮೈಸೂರಿನಲ್ಲಿ ದಸರಾ ಹಬ್ಬ ಆಚರಣೆ ಆಗ್ತಾಯಿತ್ತು. ಇವಾಗ ಕಳೆದ 14 ವರ್ಷದಿಂದ ಶ್ರೀರಂಗಪಟ್ಟಣದಲ್ಲಿ ದಸರಾ ಹಬ್ಬ ನಾಡ ಹಬ್ಬನ ಇಲ್ಲೂ ಕೂಡ ಆಚರಿಸೋಕ್ಕೆ ಶುರು ಮಾಡಿದ್ದಾರೆ. ಬನ್ನಿ ಮಂಟಪದಿಂದ ಶ್ರೀರಂಗಪಟ್ಟಣದವರೆಗೆ ಇಲ್ಲಿ ಮೆರವಣಿಗೆ ಬರುತ್ತೆ. ಮರದ ಅಂಬಾರಿ ಮೇಲೆ ಮೆರವಣಿಗೆ ಬಂದು ಇಲ್ಲಿ 3 ದಿನಗಳ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ನಡೀತಾ ಇದೆ. ಇದರ ಬಗ್ಗೆ ಇನ್ನೂ ಹೆಚ್ಚಿನ ಆಸಕ್ತಿ ತಗೊಂಡು, ಯಾಕೆಂದರೆ ಮೂಲ ಸ್ಥಳ ಇದೇ ಆಗಿರೋದ್ರಿಂದ ಸರ್ಕಾರ ಇನ್ನೂ ಹೆಚ್ಚಿನ ಅನುದಾನ ಕೊಟ್ಟು ದಸರಾನ ಮೈಸೂರಷ್ಟೇ ವಿಜೃಂಭಣೆಯಿಂದ ಇಲ್ಲೂ ಕೂಡ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿದೆ. PCMS ಅಧ್ಯಕ್ಷ ಹಾಗೂ ಪುರಸಭಾ ಸದಸ್ಯ.